Yes, yes, yes. Finally, that it's not ಈ ಸಲ ಕಪ್ ನಮ್ದೇ, ಇಟ್ಸ್ ಈ ಸಲ ಕಪ್ ನಮ್ದು. RCB ಎರಡನೇ ಸಲ ಕಪ್ಪನ ಎತ್ಬಿಟ್ಟಿದೆ ಗುರು. ಸಾಮಾನ್ಯ ಮಾತಲ್ಲ ಇದು. ನಿಜವಾಗ್ಲೂ ಒನ್ ಆಫ್ ದ ಗ್ರೇಟ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಏನ್ ಗುರು ಇವತ್ತು ಕಪ್ಪು ವಿನ್ ಆಗಿದ್ಕಿಂತ RCB ಬ್ಯಾಟಿಂಗ್ ನೋಡಿದ್ರೆ ಸಖತ್ತಾಗಿರೋ ಒಂದು ಮಜಾ ಕೂಡ ಆಯ್ತು. ಸ್ಮೃತಿ ಮಂದಣ್ಣ ಬ್ಯಾಟಿಂಗು, ಜಾರ್ಜಿಯಾವಲ್ ಬ್ಯಾಟಿಂಗು, ಮತ್ತೆ ಸ್ಟಾರ್ಟಿಂಗ್ ನನಗೆ RCB ಫ್ಯಾನ್ಸಿಗೆ ಬಾಯಿಗೆ ಬರ್ಸ್ಬಿಟ್ರು ಯಾರು ಗ್ರೇಸ್ ಹ್ಯಾರಿಸ್. ಜಸ್ಟ್ ಎರಡೇ 4 ಹೊಡೆದಿರೋದು, ಆಗ್ಲೇ ವಿಕೆಟ್. ಸ್ಕೋರ್ ನೋಡಿದ್ರೆ 204. ಏನಿದು ಈ ತರ ಆಗ್ಬಿಡ್ತಲ್ಲ, ಕೇಸು ಉಲ್ಟಾ ಪಟ್ಟ ಆಗ್ಬಿಡ್ತಲ್ಲ ಅಂತ ಸ್ಟಾರ್ಟಿಂಗ್ ಅನ್ಕೊಂಡ್ಬಿಟ್ವಿ. ಅದಾದ್ಮೇಲೆ ತಗೊಳ್ಳಿ ಸ್ಮೃತಿ ಮಂದಣ್ಣ ನೆನ್ಕೊಂಡು ಆಡಿದ ಗುರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಬೆಂಕಿ ಬಿರುವಳಿ ಮಾತ್ರ ಸ್ಟೇಡಿಯಂ ಅಲ್ಲಿ ಒಂಥರ ಬೆಂಕಿ ಹತ್ಕೊಂಡ್ಬಿಡ್ತು. ಸ್ಮೃತಿ ಮಂದಣ್ಣನ ಬ್ಯಾಟಿಂಗ್ ಮತ್ತೆ ಜಾರ್ಜಿಯಾವಲ್ ಬ್ಯಾಟಿಂಗ್ ಮಾತ್ರ ಕ್ರೇಜ್ ಇತ್ತು ಗುರು. ನಮಗೆ ಲಾಸ್ಟ್ ತನಕ ಕೂಡ ಅಷ್ಟೇ ಮ್ಯಾಚ್ ನ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಈ ಕಡೆ ಡೆಲ್ಲಿ ಗೆಲ್ಲುತ್ತಾ, ಈ ಕಡೆ RCB ಗೆಲ್ಲುತ್ತಾ ಹೇಳಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ನಾನು ಇದನ್ನ ನಿನ್ನೆ ನಿಮ್ಗೆ ಹೇಳಿದ್ದೆ ಅನಾಲಿಸಿಸ್ ಮ್ಯಾಚ್ ಅಲ್ಲಿ, ಸಖತ್ತು ಫೈಟ್ ಇರುತ್ತೆ ಮ್ಯಾಚ್, ಈಸಿ ಅಂತೂ ಇಲ್ಲ ಅಂತ ನಾನು ಹೇಳಿದ್ನಲ್ಲ. ಅದೇ ರೀತಿ ಈಗ ಆಯ್ತು ಇವತ್ತು. ಸಖತ್ ಫೈಟ್ ಕೂಡ ಆಯ್ತು. ಕೇವಲ ಕಪ್ ಗೆದ್ದಿರೋದು ಅಷ್ಟೇ ಅಲ್ಲ ಗುರು, 2 ರೆಕಾರ್ಡ್ ಅನ್ನ ಚೇಸ್ ಮಾಡಿದೆ. ಏನಂದ್ರೆ ಮೆನ್ಸ್ ಕೂಡ ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿಲ್ಲ. ಫೈನಲ್ ಅಲ್ಲಿ ಯಾರು ಕೂಡ 200+ ಟಾರ್ಗೆಟ್ ಅನ್ನ ಚೇಸ್ ಕೂಡ ಮಾಡಿಲ್ಲ. ಬಟ್ ನಮ್ಮ RCB ವುಮೆನ್ಸ್ ಇವತ್ತು 204 ಚೇಸ್ ಕೂಡ ಮಾಡಿರೋದು. ಬೆಂಕಿ ಮಾತ್ರ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಕೂಡ ಅಷ್ಟೇ 170+ ರನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬಂದ್ಬಿಡ್ತು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಮತ್ತೆ ಪ್ರೀವಿಯಸ್ ಮ್ಯಾಚ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ ಯಾವ ಟೀಮ್ ನ ಹಿಸ್ಟ್ರಿ ಕೂಡ ಇಲ್ಲ. ಬಟ್ RCB ಫಸ್ಟ್ 2 ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿ ಹುಡಿ ಮಾಡಕ್ ಬಿಟ್ಟಿದೆ. ಸೊ ಇದನ್ನ ಮ್ಯಾಚ್ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಏನ್ ಹಾಗೆ ನೋಡ್ತಿದ್ದೀರಾ, RCB ಫ್ಯಾನ್ಸ್ ಆಗ್ಬಿಟ್ಟು ಸಪೋರ್ಟ್ ಮಾಡಲ್ವಾ? ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಅದೇ ಖುಷಿಗೆ ವಿಡಿಯೋಗೊಂದು ಲೈಕ್ ಹಾಕಿ. ಇವತ್ತು ಫಸ್ಟ್ ಇನ್ನಿಂಗ್ಸ್ ಅನ್ನ ನೋಡಕ್ ಹೋದ್ವಿ ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಅದೃಷ್ಟಕ್ಕೆ RCB ಅವರು ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ನಾನು ಹೇಳಿದ್ದೆ ಈ ಪಿಚ್ ಅಲ್ಲಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ತುಂಬಾ ಈಸಿ ಕೂಡ ಆಗುತ್ತೆ ಅಂತ. ಆದ್ರೆ ಡೆಲ್ಲಿ ಅವ್ರನ್ನ ಕಡಿಮೆ ಇಲ್ಲ ಗುರು. ಚೆಚ್ಚಿದ್ರು ಹಿಗ್ಗ ಮುಗ ಚಚ್ಬಿಟ್ರು ಮಾತ್ರ. ಲಿಜಲ್ಲಿ ಲಾರಾ ವೋಲ್ವರ್ತ್ ಮತ್ತೆ ಜೆಮಿಮಾ ರೋಡ್ರಿಕ್ಸ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ. ಗ್ಯಾಪ್ ಅಲ್ಲಿ ಚಚ್ಬಿಟ್ರು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಗ್ಯಾಪ್ ಅಲ್ಲಿ ಚಚ್ಬಿಟ್ರು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅಷ್ಟೇ ಅದೇ ರೀತಿ ಗೇಮ್ ಪ್ಲೇ ಕೂಡ ಆಡಿರುವಂತದ್ದು. ಒನ್ ಆಫ್ ದ ನೆಕ್ಸ್ಟ್ ಲೆವೆಲ್ ಫೈನಲ್ ಮ್ಯಾಚ್ ಅನ್ಕೊಳ್ಳಿ. ಇವತ್ತು ಮಾತ್ರ ಎಲ್ಲ ಕೂಡ 100ಕ್ಕಿಂತ ಅಧಿಕ ಸ್ಟ್ರೈಕ್ ರೇಟ್ ಕೂಡ ಗೇಮ್ ಅನ್ನು ಆಡಿರುವಂತದ್ದು. ಲಿಜಲ್ಲಿ ಕೂಡ ಅಷ್ಟೇ 33 ಬಾಲಿಗೆ 37 ರನ್ ಹೊಡೆದಿರುವಂತದ್ದು. ಅದಾದ್ಮೇಲೆ ಶಫಲಿ ವರ್ಮಾ ಸ್ವಲ್ಪ ಇಲ್ಲಿ ಫ್ಲಾಪ್ ಕೂಡ ಆಗ್ಬಿಟ್ರು. ಆದ್ರೂ ಕೂಡ ಗೇಮ್ ಪ್ಲಾನ್ ಆಡ್ಕೊಟ್ಟಿದ್ದಾರೆ. 13 ಬಾಲ್ಗೆ 20 ರನ್ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ಲಾರಾ ವೋಲ್ವರ್ತ್ ಗುರು ಕೇಳಂಗೆ ಎಲ್ಲ ಮಾತ್ರ ಇವತ್ತು ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಯಾರ್ ಇನ್ನಿಂಗ್ಸ್ ನಂಗೆ ಬೈಕ್ ಬಂದ್ಬಿಡ್ತು ಅಂದ್ರೆ ಚಿನಾಲಿ ಹೆನ್ರಿ ಡಿ ಕ್ಲರ್ಕ್ ಬೌಲಿಂಗ್ ಗೆ ಪ್ರತಿ ಬಾಲು 4-6 ಏನಂದ್ರೆ ಅಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಟರ್ನ್ ಆಗಿದ್ದು. ಒಂದು 160 ಸಮಥಿಂಗ್ ಸ್ಕೋರ್ ಕೂಡ ಇತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಯಾವಾಗ ಚಿನಾಲಿ ಹೆನ್ರಿ ಎಂಟ್ರಿ ಆಗ್ಬಿಟ್ರು ಮ್ಯಾಚ್ ಚೇಂಜ್ ಇಲ್ಲಿ ಫುಲ್ ಸ್ಕೋರ್ ನ ತಗೊಂಡೋಗಿ 204 ರನ್ ಕೂರಿಸ್ಬಿಟ್ಟಿದ್ದು. ನಾನು ಫಸ್ಟ್ ಇನ್ನಿಂಗ್ಸ್ ಅವ್ರು ಆಡೋದು ನೋಡಿದ್ರು ಅಂದ್ರೆ ಮೋಸ್ಟ್ಲಿ RCB ಕತೆ ಮುಗಿತು. ಏನಕ್ಕಂದ್ರೆ ಈ ಪಿಚ್ ಅಲ್ಲಿ 170+ ಬಂದ್ಬಿಡ್ತು ಅಂದ್ರೆ ಚೇಸಿಂಗ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇವ್ರು ನೋಡಿದ್ರಲ್ಲಿ 204 ರನ್ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಮ್ಯಾಚ್ ನ ನೋಡ್ದಂಗೆ ಎಲ್ಲಾ ಕಡೆಯಿಂದ ನೀರ್ ಕೂಡ ಇಳಿದಿತ್ತು ನೋಡ್ಬೋದು. ಹಾಗೆ ಸ್ವೆಟ್ ಇನ್ನೂ ಕೂಡ ಬರ್ತಾ ಇದೆ. ಸೊ ಏನ್ ಮಾಡ್ತೀರಾ, ನಮ್ಮ RCB ಮ್ಯಾಚ್ ಅಂದ್ರೆ ನಂಗೆ ಬಾಯಿಗೆ ಬರ್ಸಿ ವಿನ್ ಆಗ್ಬಿಡ್ತಾರೆ. ಮತ್ತೆ ಇವತ್ತು ಲಾರೆನ್ ಬೆಲ್ ಬಿಟ್ರೆ ಇನ್ನು RCB ಕಡೆಯಿಂದ ಎಲ್ಲಾ ಬೌಲರ್ಸ್ ಕೂಡ ಹಿಗ್ಗಾಮುಗ ಹೊರ್ಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಟಗರು ಪುಟ್ಟಿ, ಶ್ರೇಯಾಂಕ ಪಟೇಲ್ ಅಂತೂ ಕೇಳಂಗೆ ಇಲ್ಲ. ಕೇವಲ 2 ಓವರ್ಗೆ 32 ರನ್. ಅದ್ ಬಿಟ್ರೆ ಎಲ್ಲ ಕೂಡ ಹಾಫ್ ಸೆಂಚುರಿ ನಿಯರ್ ಕೂಡ ಇದಾರೆ. ಆ ತರ ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಸೊ ಎನಿವೇ ಗುರು ಜಾಸ್ತಿ ಮಾತಾಡಕ್ಕಾಗಲ್ಲ. ಕ್ರೇಜ್ ನ ಸ್ವಲ್ಪ ಆಯ್ತು. ಆಮೇಲೆ ಈ ಕ್ರೇಜ್ ಅಲ್ಲಿ ಜಾಸ್ತಿ ಮಾತಾಡಕ್ಕಾಗ್ತಿಲ್ಲ. ನಿಮ್ಗೂ ಕೂಡ ಅದೇ ರೀತಿ ಜೋಶ್ ಆಗ್ತಾ ಇರುತ್ತೆ. ಏನಿದ್ರು ಕೂಡ ಬೇಗ ಕಮೆಂಟ್ ಗೆ ತುಂಬಿಡಿ ಜೈ RCB ಅಂತ. ಆಮೇಲೆ ಹೇಗಿತ್ತು ಈ ಮ್ಯಾಚ್, ಹೇಗೆ ಅನಿಸ್ತು ಪ್ರತಿಯೊಂದು ಕೂಡ ಕಮೆಂಟ್ ಹಾಕಿ. ನಾನು ಕೂಡ ತಿಳ್ಕೊಳ್ತೀನಿ ನಿಮ್ಮ ಜೋಶ್ ಯಾವ ತರ ಇತ್ತು ಅಂತ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ, ಜೈ RCB.